ಅವ್ರಿಗೆ ಹತ್ಯೆ ಮಾಡ್ತಾರೆ. ಕೊನೆಗೆ ಅವ್ರ ಮಾವನ್ ಬಿಡ್ತಾರ, ನೀನು ಅಡಿನೇ ಇಟ್ಕೊಂಡು ನೀನಿಲ್ಲ ನಾಳೆ ನಿನ್ನ ಇಷ್ಟೇ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಅಲೆಕ್ಸಾಂಡರ್ ಅವನನ್ನು ಕೂಡ ಹತ್ಯೆ ಮಾಡ್ತಾರೆ. ಇವತ್ತಿಗೂ ಕೂಡ ಅದೇ ನಡೀತಾ ಇರ್ತಕ್ಕಂಥದ್ದು. 145 ಕೋಟಿ ಜನ ಇದ್ದೀವಿ. ನಾವು ಜಾತಿಯನ್ನ, ಧರ್ಮವನ್ನ, ಪಕ್ಷವನ್ನ ಬಿಟ್ಟು ದೇಶ ನನ್ನದು ಅಂತ ಏನಾದ್ರೂ ಒಂದೇ ಒಂದು ಕೂಗು ನಾವೇನ ಕೂಗಿದ್ರೆ ಯಾವ ಅಮೆರಿಕನೂ ನಮ್ಮ ಮುಂದೆ ಇಲ್ಲ, ಯಾವ ಚೈನಾನು ನಮ್ಮ ಮುಂದೆ ಇಲ್ಲ, ಯಾವ ರಷ್ಯಾ ಕೂಡ ನಮ್ಮ ತಲೆ ಬಾಗ್ಬೇಕು. ಪರಿಸ್ಥಿತಿ ಆ ಥರ ಇಲ್ಲ. ಇವತ್ತು ಕೂಡ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತೇಳಿ ಹೋರಾಟ ಮಾಡುವಂತ ಪರಿಸ್ಥಿತಿ ನಮ್ಮ. ಭಯೋತ್ಪಾದಕರ ಹಾವಳಿ, ನಿರಂತರವಾದ ಹಾವಳಿ. ಕಾಶ್ಮೀರ ನಮ್ಮದೇ ದೇಶ ಆಗಿದ್ರು ಕೂಡ ಭಯೋತ್ಪಾದಕರ ಹಿಡಿತದಲ್ಲಿತ್ತು. 370 ಆಕ್ಟ್ ಅನ್ನ ತೆಗೆದು ಅದನ್ನ ಸ್ವತಂತ್ರವಾಗಿ ಮಾಡಿದಂಥವರು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದಂಥ ಅಮಿತ್ ಶಾ ಅವರು. ಇವತ್ತಲ್ಲಿ ಭಯೋತ್ಪಾದನೆ ಕಡಿಮೆ ಆಗಿದೆ. ಆದರೆ ಮೊನ್ನೆ ಪೆಹಲ್ಗಾವಲ್ಲಿ ಯಾರು ನಮ್ಮ ಟೂರಿಸ್ಟ್ಗಳು ಹೋಗಿದ್ರು, ಪ್ರವಾಸಿಗರನ್ನ ಹತ್ಯೆ ಆಯ್ತು. ಅಲ್ಲಿ ಬಹಳ ಘೋರವಾಗಿ ಹತ್ಯೆಯನ್ನು ಮಾಡಿದ್ರು, ಧರ್ಮವನ್ನು ಕೇಳಿ ಹತ್ಯೆಯನ್ನು ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ನಮ್ಮ ಸೈನ್ಯ, ನಮ್ಮ ಸರ್ಕಾರ ತಗೊಂಡಂತ ತೀರ್ಮಾನ ಅದ್ಭುತವಾಗಿತ್ತು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಮ್ಮ ಸೈನ್ಯ 3 ದಿನದಲ್ಲಿ ಪಾಕಿಸ್ತಾನವನ್ನು ತರಗುಟ್ಟಿಸಿದ್ರು. 3 ದಿನ. ಈಗೆಲ್ಲ ಮೊದಲ ತರ ಯುದ್ಧ ನಡೆಯಲ್ಲ.